ನೋಡಿ, ನಕಲಿ ಉತ್ಪನ್ನಗಳ ಹಾವಳಿ ವಿಪರೀತವಾಗಿತ್ತು ಇತ್ತೀಚಿನ ದಿನಗಳಲ್ಲಿ. ಈಗ ನಕಲಿ ಉತ್ಪನ್ನ ತಯಾರಿಕಾ ಘಟಕದ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ಮಾದನಾಯಕನಹಳ್ಳಿಯಲ್ಲಿ. ಅಂದರೆ ಬೆಂಗಳೂರು ಹೊರವಲಯ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಅಲ್ಲಿ ನಕಲಿ ಜೀನ್ಸ್ಗಳನ್ನ ತಯಾರು ಮಾಡ್ತಾ ಇದ್ರಂತೆ. ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಜೀನ್ಸ್ಗಳ ಟ್ಯಾಗನ್ನು ಹಾಕಿ ನಕಲಿ ಜೀನ್ಸನ್ನು ತಯಾರು ಮಾಡ್ತಾಯಿದ್ರು. ಸುಮಾರು 30 ಲಕ್ಷ ಮೌಲ್ಯದ ನಕಲಿ ಜೀನ್ಸನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಪೊಲೀಸರು ದೂರು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸರು. ಇತ್ತೀಚೆಗೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಫಸ್ಟ್ ಕಾಪಿಗಳು ಬರ್ತಾ ಇವೆ. ಆಮೇಲೆ ಅದನ್ನು ಸೇಲ್ ಮಾಡೋದು ಬ್ರ್ಯಾಂಡೆಡ್ ಅಂತಲೇ ಸೇಲ್ ಮಾಡ್ತಾರೆ ಅವರು, ಜನಕ್ಕೆ ಗೊತ್ತಾಗೋದೇ ಇಲ್ಲ. ಬ್ರ್ಯಾಂಡೆಡ್ ಅಂದ್ಕೊಂಡು ಒಂದೊಂದು ಜೀನ್ಸ್ ಪ್ಯಾಂಟ್ಗೆ 2,500, 3,000, 4,000 ಕೊಟ್ಟು ತಗೋತಾರೆ. ನೋಡಿದ್ರೆ ಎಲ್ಲ ಡೂಪ್ಲಿಕೇಟ್. ಆ ಥರ ತಯಾರು ಮಾಡ್ತಾ ಇದ್ದ ಜೀನ್ಸ್ ತಯಾರಿಕಾ ಘಟಕದ ಮೇಲೆ ಈಗ ಪೊಲೀಸರು ಮಾದನಾಯಕನಹಳ್ಳಿ ಪೊಲೀಸರು ರೇಡ್ ಮಾಡಿದ್ದಾರೆ.